ಇದೇನು ನೀವಿಬ್ರು ನನ್ನನ್ ಬಿಟ್ಟು ಕಾಫಿ ಕುಡಿತಾ ಇದ್ದೀರಾ? ಅಕ್ಕ, ಕಾಫಿ ಇಲ್ಲ ಕಣೆ, ಟೀ. ಯಾವ್ದೋ ಒಂದು. ಒಂದ್ ನಿಮಿಷ, ನಿಮ್ಗೂ ಮಾಡ್ಕೊಂಡ್ ಬರ್ತೀನಿ. ಬೇಡ, ಪರವಾಗಿಲ್ಲ. ಅಮ್ಮ ನನಗೆ ಅಂತ ಕಾಫಿ ಮಾಡಿಟ್ಟಿರ್ತಾರೆ. ಕಾಫಿ ಕುಡಿಯೋ ಟೈಮೇ ಅಲ್ವಾ, ಅಲ್ಲೇ ಹೋಗಿ ಕುಡಿತೀನಿ. ಬೈ ದ ವೇ, ಕಂಗ್ರಾಟ್ಸ್. ನಿಮ್ಗೆ ಅಭಯ್ ಆಫೀಸಲ್ಲಿ ಕೆಲಸ ಸಿಕ್ತು ಅಂತ ಗೊತ್ತಾಯ್ತು. ಥ್ಯಾಂಕ್ಸ್. ಇವಳಿಲ್ಲಿಗ್ ಬಂದು ನಿಮ್ಗೇನಾದ್ರೂ ತೊಂದ್ರೆ ಕೊಟ್ಲಾ? ಇಲ್ಲ ತಾನೇ? ಏನೇ ಹಂಗಂತ್ಯಾ? ನನ್ನ ಏನ್ ಅನ್ಕೊಂಡಿದ್ಯಾ? ಇವ್ರು ನೋಡಿದ್ರೆ ಇವ್ರ ಹತ್ರ ನೀನ್ ಬಂದು ಚೆನ್ನಾಗ್ ಕಾಟ ಕೊಟ್ಟಿರೋ ಹಾಗಿದೆ, ಅದಕ್ಕೆ ಕೇಳ್ದೆ. ಅಬ್ಬಬ್ಬಬ್ಬಬ್ಬ, ನೋಡಿದ್ರಾ ಅಜಯ್ ಸರ್, ನಿಮ್ ಬಗ್ಗೆ ಎಷ್ಟೊಂದ್ ಕಾಳಜಿ ನಮ್ ಮೇಡಮ್ ಅವ್ರಿಗೆ. ಕತ್ತೆ, ನಡಿಯ ಹೋಗೋಣ. ಅಜಯ್ ಅವ್ರಿಗೆ ಕೆಲ್ಸ ಮಾಡ್ ಬಂದು ಸುಸ್ತಾಗಿರತ್ತೆ, ಅವರು ರೆಸ್ಟ್ ಮಾಡ್ಲಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನೋಡ್ದ ಅಕ್ಕ, ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದು ಅಂತ ಹೇಳ್ತಾ ಇದಾರ ಅವರು. ಏಯ್ ಬಾರೆ ಸುಮ್ನೆ. ಅಜಯ್ ಅವ್ರೆ, ಟೀ ತುಂಬಾ ಚೆನ್ನಾಗಿತ್ತು. ನೀವೊಂದ್ ಮದ್ವೆ ಆಗೋ ಹುಡುಗಿ ತುಂಬಾ ಲಕ್ಕಿ. ಬಾಯ್ ಅಜಯ್ ಅವ್ರೆ. ಬಾರೆ ಬೇಗ. ಈ ಚೇರ್ ಎಲ್ಲ ತೆಗ್ದು ಸೈಡಿಗಿಡು. ಅಕ್ಕ, ನಾನ್ ಯಾಕೆ ಚೇರ್ ತೆಗಿಲಿ? ಪಾಠನಂತೂ ನೆಟ್ಟು ಕೇಳಲ್ಲ, ಇದನ್ನಾದ್ರೂ ಮಾಡು. ನಡಿ ನಡಿ. ಹೋಗೆ. ಬಾ, ಬೋರ್ಡ್ ಹಿಡ್ಕೋ. ಸ್ಟ್ಯಾಂಡಿಗೆ ಫೋನ್ ಮಾಡ್ತೀನಿ. ಓ ಬೇಬಿ, ಹಾಯ್ ನಿಶಾ. ಸ್ಟ್ಯಾಂಡಿ, ಐ ಆಮ್ ರೆಡಿ. ಆಗ್ಲೇ ರೆಡಿನಾ? ವಾವ್. ನಿಶಾ, ಯಾಕೋ ಈಗಲೇ ನಿನ್ನ ನೋಡ್ಬೇಕನ್ಸ್ತಾ ಇದೆ. ಇನ್ನೇನ್ ಸಿಗ್ತೀನಲ್ಲ. ಸಿಗ್ತೀಯಾ ಗೊತ್ತು, ಬಟ್ ನಿಶಾ, ಒಂದು ಫೋಟೋ ಕಳಿಸ್ಬೋದಾ ಪ್ಲೀಸ್ ಬೇಬ್, ಕಮ್ ಆನ್. ಸರಿ. ನಿಶಾ, you're looking so gorgeous. Love you so much, baby. Thank you. ನಿನ್ ಫೋಟೋ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಆ ಕಣ್ಣು, ಆಹಾ, ಯು ಆರ್ ಸೋ ಅಟ್ರಾಕ್ಟಿವ್. ಮೊದಲು ಬಂದು ನನ್ನ ಪಿಕ್ ಮಾಡು. ಓಕೆ ಓಕೆ, ಟೈಮ್ ಆಯಿತು, ಬರ್ತಾ ಇದ್ದೀನಿ. ಮನೆ ಹತ್ರಕ್ಕೆ ಬರ್ತೀನಿ, ಕೆಳಗಡೆಗೆ ಬಂದಿರು. ಮತ್ತೆ ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗಿ ಮಾತಾಡಿದ್ಯಾ? ಲೋ, ಏನೋ ಇದು ಇಷ್ಟೊತ್ತಾಯ್ತು, ಅವ್ನು ಬರಲೇ ಇಲ್ವಲ್ಲ ಹೊರಗೆ. ಇವತ್ತೇನು ಬರ್ತಾನೋ ಇಲ್ವೋ? ಅಪ್ಪ, ಗಾಡಿ ಇಲ್ಲೇ ಇದೆ ಅಂದಮೇಲೆ ಅವನು ಒಳಗಡೆನೇ ಇರ್ತಾನೆ. ಮಧ್ಯಾಹ್ನದಿಂದ ಕಾದಿದ್ದೀವಿ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಬಂದೇ ಬರ್ತಾನಪ್ಪ. ಬಿಡೋದು ಬೇಡ ಅವನ್ನ. ಲೋ ಪ್ರೀತು, ನಿನ್ ಫ್ರೆಂಡ್ಸ್ ಎಲ್ಲೋ ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತಲ್ವೇನೋ, ಇನ್ನೂ ಬಂದಿಲ್ವಲ್ಲೋ? ಟ್ರೈ ಮಾಡು. ಎಲ್ರೂ ಇದ್ದೀರಾ? ಮೆತ್ತಗೆ ಮೆತ್ತಗೆ ಎಲ್ರೂ ಇದ್ದೀರಾ? ಏಯ್, ಇಲ್ಲಿ ನೋಡ್ರೋ. ಗೌರಿ, ಗೌರಿ, ಅಪ್ಪ, ಗೌರಿಯಲ್ಲಿ? ಏನು ಬರ್ತಿದ್ ಹಾಗೆ ಮಗಳನ್ ಕರೀತಾ ಇದ್ದೀರಲ್ಲ, ಏನ್ ಸಮಾಚಾರ? ಹೇಳ್ತೀನಿ, ಗೌರಿನ ಕರಿ. ಗೌರಿ ಗಂಗೆ ಇಬ್ರು ಅಜಯ್ನ್ ಕರ್ಕೊಂಡು ವಾಕಿಂಗ್ ಹೋಗಿದ್ದಾರೆ. ಏನಪ್ಪ, ಗಂಗೆ ನಮ್ಮನೆಗ್ ಬಂದಿಯಾಳ? ಹೌದು ರೀ, ಇವತ್ತು ಅಮ್ಮಮ್ಮ ಮನೆಗ್ ಬಂದಿದ್ರು. ಜೊತೆಲಿ ಅಭಯ್ನು ಗಂಗೆನೂ ಕರ್ಕೊಂಡ್ ಬಂದಿದ್ರು. ಇವತ್ ಒಂದಿನ ಗಂಗೆನ ಇಲ್ಲೇ ಉಳಿಸ್ಕೋತೀವಿ ಅಂದ್ವಿ, ಅದಕ್ಕೆ ಬಿಟ್ಟು ಹೋದ್ರು. ಏನ್ ಹೇಳ್ತಾ ಇದೀಯ ಒಂದ್ಸಲ? ಅಮ್ಮಮ್ಮ ನಮ್ಮನೆಗ್ ಬಂದಿದ್ರ? ಅದು ನಾವಿಲ್ಲಿಗೆ ಬಂದಾಗಿಂದ ಅವ್ರು ಬಂದಿರ್ಲಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರು. ಅದೆಲ್ಲ ವಿಶೇಷ. ವಿಶೇಷ ಅಂದ್ರೆ ನಮ್ ಗೌರಮ್ಮಂಗೆ ಕೆಲಸ ಕೊಡೋಕ್ಕೋಸ್ಕರ ಅಂತ ಬಂದಿದ್ರು ಅವ್ರಿಲ್ಲಿ. ಏನಪ್ಪ ಹೇಳ್ತಾ ಇದೀಯಾ? ನಮ್ ಗೌರಿಗೆ ಕೆಲ್ಸನ? ಹೌದು ರೀ, ಅವ್ರ ಕಂಪ್ನಿಯಲ್ಲೇ ನಮ್ ಗೌರಿ ಕೆಲ್ಸ ಕೊಟ್ಟಿದ್ದಾರೆ.
ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಟ್ಟು ಹೋದ್ರು ಕಣೋ. ಇನ್ಮೇಲೆ ನಮ್ ಗೌರಮ್ನ ಅದೃಷ್ಟನೇ ಬದಲಾಯಿಸುತ್ತೆ ನೋಡು. ನಾನು ಕೆಲಸ ಮಾಡ್ತಿರೋ ಜಾಗಕ್ಕೆ ಈಗ ಗೌರಿನೂ ಬಂದ್ರೆ ನನ್ನ ನೋಡ್ಬಿಡ್ತಾಳೆ. ಅಂದ್ರೆ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಯಾವ ಸತ್ಯನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದು ಈಗ ಅದು ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಆಗ ನನ್ನ ಮರ್ಯಾದೆ ಏನಾಗುತ್ತೆ? ಅಯ್ಯೋ ಪಾಪ ಗೌರಿ ಅಭಯ್ ಜೊತೆ ಹೇಗೆ ಕೆಲಸ ಮಾಡ್ತಾಳೆ? ತಾಳಿ ಕಟ್ಟಿದ ಗಂಡನ ಜೊತೆ ಬಾಳೋ ಅವಕಾಶ ಅಂತೂ ಇಲ್ಲ. ಅಂದಾದ್ರಲ್ಲಿ ಪ್ರತಿದಿನ ಅವನ ಜೊತೆನೇ ಕೆಲಸ ಮಾಡಬೇಕು ಅಂದ್ರೆ ಅವಳಿಗದೆಷ್ಟು ಹಿಂಸೆ ಕೊಡುತ್ತೋ ಏನೋ. ರೀ ರೀ ಹ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹ? ಅಮ್ಮಮ್ಮನ್ ಕಂಪ್ನಿಲಿ ಗೌರಿ ಕೆಲ್ಸ ಸಿಕ್ಕಿದ್ದು ನಿಮಗ್ ಖುಷಿ ಆಗ್ಲಿಲ್ವಾ? ಗೌರಿ ಏನ್ ಹೇಳ್ತಿದ್ಲು ಗೊತ್ತಾ? ನಾನ್ ಕೆಲ್ಸಕ್ ಹೋದ್ಮೇಲೆ ಅಪ್ಪ ಕೆಲ್ಸಕ್ ಹೋಗೋದ್ ಬೇಡ, ಮನೇಲೆ ಆರಾಮಾಗಿರ್ಲಿ ಅಂತ ಹೇಳ್ತಿದ್ಲು. ನಾನು ಕೈಕಾಲು ತೊಳ್ಕೊಂಬರ್ತೀನಿ, ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ರೀ ಅವಳ ಕೆಲ್ಸದ ಬಗ್ಗೆ ನೀವೇನು ಮಾತೇ ಆಡ್ಲಿಲ್ಲ. ರೀ ರೀ ಏ ಚಂದ್ರು, ಮಾವಯ್ಯ ಏನಾಯ್ತು ಇವ್ರಿಗೆ? ಇಷ್ಟೊತ್ತವರೆಗೂ ಖುಷಿಯಾಗಿ ಇದ್ರಲ್ವಾ? ಇದ್ದಕ್ಕಿದ್ದ ಹಾಗೆ ಮಂಕಾಗ್ಬಿಟ್ರಲ್ಲ. ಅದೇ ನಂಗೂ ಗೊತ್ತಾಗ್ತಿಲ್ಲ. ನಮ್ ಗೌರಮ್ಮಂಗ್ ಕೆಲಸ ಸಿಕ್ಕಿದ್ದು ಇವನ್ಗೆ ಖುಷಿ ಆಗ್ತಿಲ್ವಾ ಅಂತ. ಹೇಳು ಅಭಯ್. ಅಕ್ಕ ಇನ್ನು ಎಲ್ಲಿದ್ಯಾ? ಆಫೀಸಲ್ಲೇ ಇದೆಯಾ? ಹೋ ಕಣೋ. ಲೇಟ್ ಆಗಿದೆ ಅಲ್ವಾ ಅಕ್ಕ? ಪ್ಲೀಸ್ ಹೊರಡು. ಎಷ್ಟು ಅಂತ ಕೆಲಸ ಮಾಡ್ತೀಯಾ? ಏನಿಲ್ಲ ಅಭಯ್, ಯಾವುದೋ ಒಂದು ಫೈಲ್ ನೋಡ್ತಾ ಇದ್ದೆ. ಇನ್ನೇನು ಮುಗೀತು, ಹೊರಡ್ತೀನಿ. ಅಕ್ಕ ಅದೇನೇ ಕೆಲಸ ಇದ್ರೂ ಅಲ್ಲಿಗೆ ಬಿಟ್ಬಿಟ್ಟು ಹೊರಡು. ನಾಳೆ ನಾನು ಆಫೀಸಿಗೆ ಹೋಗಿ ಎಲ್ಲಾನು ಕಂಪ್ಲೀಟ್ ಮಾಡ್ತೀನಿ. ಅಲ್ಲ, ನಾನು ಎಲ್ಲಾ ಜವಾಬ್ದಾರಿ ತಗೊಂಡ್ಮೇಲೂ ನೀನ್ ಯಾಕೆ ಅಷ್ಟೊಂದು ಕಷ್ಟಪಡ್ಬೇಕು? ಹಾಗಲ್ಲ, ನೀನೊಬ್ನೇ ಎಲ್ಲ ಎಷ್ಟೊಂದು ಮಾಡ್ತೀಯ ಹೇಳು? ನಿಂಗೂ ಇವಾಗ ಮದ್ವೆ ಆಗಿದೆ, ಪರ್ಸನಲ್ ಟೈಮ್ ಅಂತ ಬೇಕಾಗತ್ತಲ್ವಾ? ಅದನ್ನೆಲ್ಲ ನೀನ್ ಮಾತಾಡ್ಬೇಡ ಅಕ್ಕ. ಸರಿ ಇರು, ನಾನೇ ಬಂದು ಪಿಕ್ ಮಾಡ್ತೀನಿ. ಅಭಯ್, ನಾನೇ ಕಾರ್ ತಗೊಂಡ್ ಬಂದಿದ್ದೀನಿ, ಸುಮ್ನೆ ನೀನ್ ಯಾಕೆ ಅಲ್ಲಿಂದ ಹೊರಡ್ತೀಯಾ? ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಈಗಲೇ ಹೊರಡ್ತೀನಿ. ಸರಿ ಅಕ್ಕ, ಬೇಗ ಬಾ, ಕಾಯ್ತಾ ಇರ್ತೀನಿ.